ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಿಚಿಂಗ್ ಬಗ್ಗೆ ಆಯಿತು, ಹಾಗೆ ಬ್ಯೂಟಿಷಿಯನ್ ಬಗ್ಗೆ ಆಯಿತು, ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಯಾವುದು ಈಸಿ ಆಗುತ್ತಾ ಮತ್ತು ಯಾವುದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಾ, ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ. ಹಾಗೆ ಇವಾಗ 20 ವರ್ಷ ಸರ್ವಿಸಲ್ಲಿ, ನನ್ನ ಸ್ಟಿಚಿಂಗ್ ಸರ್ವಿಸಲ್ಲಿ ಏನೇನು ಅನುಭವಗಳು ಆಗ್ಯಾವ, ಹಾಗೆ ಎಷ್ಟೊಂದು ಲಾಭ ಇದೆ ಸ್ಟಿಚಿಂಗ್ದಲ್ಲಿ, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದು ಈಸಿ ಆಗದೆ ಆ ಕೆಲಸ ನಿಮಗೆ, ಮತ್ತು ದುಡ್ಡು ಭಾಳಷ್ಟು ಹಾಕಬಾರ್ದು. ಹಾಗೆ ಕಸ್ಟಮರ್ ಇನ್ನೊಮ್ಮೆ ವಿಡಿಯೋದಲ್ಲಿ ನಾನು ಕಸ್ಟಮರ್ ಬಗ್ಗೆ ಆಯಿತು ಮತ್ತು ಜಾಸ್ತಿ ಅಮೌಂಟ್ ಬಗ್ಗೆ ಆಯಿತು ಎಲ್ಲನೂ ಮತ್ತೊಂದು ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನನ್ನ ಅನಿಸಿಕೆ ಪ್ರಕಾರ ಸ್ಟಿಚಿಂಗ್ ಅನ್ನೋದು ತುಂಬಾ ಬೆಸ್ಟ್ ನೋಡಿರಿ. ಯಾಕಂತಂದ್ರೆ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲ ಅದು. ಇವಾಗ ನಾವು ಏನೋ ಇದು ನನಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ನೀವು ಯಾಕೆ ಮಾಡಿದ್ದೀರಿ ಅಂಥೇಳಿ ಕಮೆಂಟು ಬರ್ಬೋದು. ಅದಕ್ಕೆ ನಾನು ಮೊದಲೇ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಇದು ನನ್ನ ಮೊದಲಿನಿಂದ ನನ್ನ ಕನಸು ಇತ್ತು, ಇದು ನಾನು ಕಲಿಬೇಕು, ನಾನು ಮಾಡಬೇಕು ಅನ್ನೋದು. ಅದಕ್ಕೆ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆದರೂ ಪರವಾಗಿಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಬಟ್ ಎಲ್ಲರಿಗೂ ಆಗೋದಿಲ್ಲ ಫ್ರೆಂಡ್ಸ್. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಏನಿಲ್ಲ ಅಂದರೂ ನಾವು ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕಂದ್ರೂ ಮಿನಿಮಮ್ 3-5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಯಾಕಂದ್ರೆ ನೋಡಲಿಕ್ಕೆ ಎಷ್ಟು ಚೆಂದ ಇರುತ್ತೆ, ಪ್ರಾಡಕ್ಟ್ ಎಲ್ಲ ತುಟ್ಟಿರ್ತಾವೆ. ಹಾಗೆ ಅದಕ್ಕೆ ನಾನು ಇದನ್ನು ಮಾತ್ರ ಯಾರಿಗೂ ಸಜೆಷನ್ ಕೊಡಲ್ಲ. ಯಾಕಂದರೆ ಇನ್ಕಮ್ ಅಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಅಷ್ಟೇ ನಾನು ಹೇಳ್ತಾ ಮಾಡಂತ ಹೇಳ್ಬೋದು. ಬಟ್ ಇದೇನಿದಿಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮಾಡ್ತೀವಿ ಅಂತಂದ್ರೆ, ಯಾಕಂದ್ರೆ ಆಗೋದಿಲ್ಲ. ಕಡಿಮೆಲಿ ನಾವು ಮಾಡ್ತೀವಿ ಅಂತಂದರೆ ನಡೆಯೋದೇ ಇಲ್ಲ ಇದು. ಹಾಗೆ ಸ್ಟಿಚಿಂಗ್ ಹಾಗಲ್ಲ, ನೀವೊಂದು ಮಿಷನ್ ಇದ್ದರೆ ಸಾಕು, ಒಂದು ದಾರ ಇದ್ದರೆ ಸಾಕು, ಅಷ್ಟೇ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೆ ನಿಮಗೆ ನನ್ನ ಜರ್ನಿ ಹಂಚ್ಕೊಳ್ತಾ ಇದ್ದೀನಿ. ನನ್ನ ಅನುಭವ ಪ್ರಕಾರವಾಗಿ ಏನೇನು ಆಗಿದೆ, ನನ್ನ ಲೈಫಲ್ಲಿ ಏನೇನು ನಡೀತಾ ಇದೆ ಎಲ್ಲನೂ ನಿಮ್ಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಇಷ್ಟೆಲ್ಲ ಟೇಬಲ್ ಯಾಕಪ್ಪ ಅಂತಂದ್ರೆ ಬೇಕೇ ಬೇಕು. ಯಾಕಂದರೆ ಕಸ್ಟಮರ್ ಬರ್ತಾ ಇರ್ತಾರೆ, ಒಬ್ರಿಗೆ ಯೂಸ್ ಮಾಡಿದ್ದು ಮತ್ತೊಂದು ಬಟ್ಟೆ ತೊಳಿಲಿಕ್ಕೆ ಇಟ್ಬಿಡಬೇಕು. ಆ ರೀತಿ ಇದ್ರೆ ಅಷ್ಟೇ ನಮ್ಗೆ ನಡೆಯುತ್ತೆ. ಇಲ್ಲ ಅಂತಂದರೆ ಒಬ್ರಿಗೊಬ್ರು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಕಸ್ಟಮರ್ ಒಮ್ಮೆ ಬಟ್ಟೆ ತೊಳೆಯೋಕ್ಕಾಗಲಿಲ್ಲ, ನೆಕ್ಸ್ಟ್ ದಿನ ತೊಳಿಬೇಕಂತ ಅಂದ್ಕೊಂಡೆ, ಅದು ಆರಲಿಲ್ಲ ಬಟ್ಟೆ ಅಂತಂದರೆ ಅದಕ್ಕೆ ಎಲ್ಲನೂ ಒಂದು ಡಜನ್ನಷ್ಟು ಎಲ್ಲನೂ ಟೆವಲ್ಗಳು ಒಮ್ಮೆನೇ ಹಾಕಿಬಿಟ್ಟಿದೆ ನೋಡಿರಿ. ಈ ರೀತಿ ಇರುತ್ತೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದಿರುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಸಮೇತ ಎಲ್ಲನೂ ತೋರಿಸ್ಕೊಡ್ತೀನಿ. ಎಲ್ಲನೂ ರೆಸಿಪಿ ಎಲ್ಲನೂ ತೋರಿಸ್ಬಿಟ್ಟು ನಿಮಗೆ ಇದು ಮಾಡ್ತೀನಿ ಫ್ರೆಂಡ್ಸ. ಯಾಕಂದ್ರೆ ನನಗೆ ಇದು ಇಷ್ಟ ಆಯಿತು ಅನ್ನೋ ಸಲುವಾಗಿ ನಾನು ಕಲೀಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಹಾಗೆ ಮತ್ತು ಪ್ರಾಡಕ್ಟ್ ಎಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಎಲ್ಲನೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಬೆಸ್ಟ್ ನಂದು ಆಯ್ಕೆ ಏನಪ್ಪ ಅಂತಂದ್ರೆ ಸ್ಟಿಚಿಂಗ್ ಅನ್ನೋದು ತುಂಬಾ ನೋಡಿರಿ. ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಬೋದು. ಬಟ್ ನನಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ನಾನು ದುಡ್ಡು ಮುಂದೆ ಬರುತ್ತಾ ಅಂಥೇಳಿ ಮಾಡಿದ್ದೀನಿ. ಬಟ್ ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನಾನು ಕೆಲಸ, ಅದಕ್ಕೆ ನನಗೆ ಇಷ್ಟ ಆಗಿ ಮಾಡ್ತಾ ಇರೋದು. ಸೊ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸ್ಟಿಚಿಂಗ್ ತುಂಬಾ ನಿಮಗೆ ದುಡ್ಡನ್ನು ಇದು ಮಾಡುತ್ತೆ. ಇವಾಗ 20 ವರ್ಷ ಸರ್ವಿಸಲ್ಲಿ ನನಗೆ ತುಂಬಾ ಲಾಭ ಕೊಟ್ಟಿದೆ. ಹಾಗೆ ಅದಕ್ಕೆ ನಾನು ಹೇಳ್ತಾ ಇರೋದು. ಮತ್ತು ಲಾಭ ನಷ್ಟ ಇದ್ದೇ ಇರ್ತೈತಿ. ಸ್ಟಿಚಿಂಗ್ ಒಳಗೆ ನಷ್ಟ ಅನ್ನೋದು ಇರೋದೇ ಇಲ್ಲ. ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ ನಾವು ನಷ್ಟ ಆಗ್ಬೋದು. ಬಟ್ ಸ್ಟಿಚಿಂಗ್ ಅನ್ನೋದು ಒಂದು ಉದ್ಯೋಗ ಏನಿದೆಯಲ್ಲ, ಅದರೊಳಗೆ ನಮಗೆ ನಷ್ಟ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಷ್ಟು ವರ್ಷ ನಾನು ಮಾಡ್ಕೋತಾ ಬಂದಿದ್ದೀನಿ, ಲಾಭನೇ ಇದೆ ಹೊರತಾಗಿ ನಷ್ಟ ಅನ್ನೋದು ಯಾವುದೂ ಇಲ್ಲ. ಕಷ್ಟ ಆಗುತ್ತೆ, ನಿಮಗೆ ಕಸ್ಟಮರ್ ಬರೋ ಮಟ್ಟ ಕಷ್ಟ ಆಗುತ್ತೆ. ಕಸ್ಟಮರ್ ಒಮ್ಮೆ ನಿಮಗೆ ಫಿಟ್ಟಿಂಗ್ ಕರೆಕ್ಟ್ ಆದಪ್ಪ ಅಂತಂದ್ರೆ ನೀವು ಬೇಡ ಅನ್ನೋವರೆಗೂ ಬರ್ತಾ ಇರ್ತಾರೆ. ಮತ್ತು ಒಬ್ಬರು ಕಸ್ಟಮರ್ ಕಿರಿಕಿರಿ ಇರ್ತಾರೆ, ಅದನ್ನೆಲ್ಲ ನಾವು ಸಂಭಾಳಿಸ್ಕೊತ ಹೋಗ್ತಾ ಇರಬೇಕು. ಯಾಕಂದರೆ ಜನ ಅಂದರೆ ನನ್ನಂಗೆ ಅವ್ರು ಇರಂದ್ರೆ ಇರೋಕ್ಕಾಗಲ್ಲ, ಅವ್ರಂಗೆ ನಮಗೆ ಇರಂದ್ರೆ ಇರೋಕ್ಕಾಗಲ್ಲ. ಎಲ್ಲನೂ ಚೇಂಜ್ ಇರ್ತೈತಿ. ಸೊ ಫ್ರೆಂಡ್ಸ, ಎಲ್ಲನೂ ನಾವು ಲೈಫ್ ಒಳಗೆ ಅಡ್ಜಸ್ಟ್ ಮಾಡ್ಕೊತಾ ಹೋಗ್ತಾ ಇರಬೇಕು. ಸೊ ಎಲ್ಲನೂ ಒಮ್ಮೆ ನಾವು ಸೋಲ್ಬೇಕು, ಗೆಲ್ಲಬೇಕು. ಜೀವನದಲ್ಲಿ ಗೆಲ್ಲೋದು ಸೋಲೋದು ಎಲ್ಲ ಇರ್ತೈತಿ. ಬಟ್ ಎಲ್ಲರೂ ಇದ್ದಂಗೆ ಇರೋದಿಲ್ಲ. ಯಾವಾಗೂ ನಾವು ಹರಿವು ನೀರು ಆಗಿರಬೇಕು. ಯಾಕಂತಂದರೆ ಇವಾಗ ಏನೋ ನಾವು ಕೆಲಸ ಮಾಡ್ಕೊತ ಹೊಂಟಿದ್ದೀವಪ್ಪ ಅಂತಂದ್ರೆ ನಮ್ಮ ಜೀವನದಾಗ ಏನೋ ಒಂದು ನಾವು ಕಾಣ್ತಾ ಇರ್ತೀವಿ. ನಾವು ಇಲ್ಲಪ್ಪ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಕಿಟಕಿ ಕರ್ಟನ್ ತರಿಸಿದೆ, ಈ ರೀತಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ ಫ್ರೆಂಡ್ಸ. ಸೊ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದಕ್ಕೆ ಭಾಳಷ್ಟು ಮಾಡಿದ್ದೀನಿ ನಾನು ಇನ್ವೆಸ್ಟ್ಮೆಂಟ. ಯಾವುದು ಏನು ಎಲ್ಲನೂ ನಿಮಗೆ ಒಂದು ಫುಲ್ ಎಲ್ಲನೂ ಇದ್ರ ಜರ್ನಿ ತೋರಿಸ್ತೀನಿ ನಾನು, ಯಾವ ರೀತಿ ಇದೆ, ಏನೆಲ್ಲ ಮಾಡಿದೆ. ಸೊ ಈ ರೀತಿ ಇರುತ್ತೆ. ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತೊಗೊಂಬಂದೆ ಅಂತಂದ್ರೆ, ಏನು ಸ್ಟಿಚಿಂಗ್ ಮಾಡಿದ ದುಡ್ಡಲ್ಲಿ
ದುಡ್ಡು ಏನೈತಿಲ್ಲ ಅಲ್ಲಿಂದನೇ ನಾನು ದುಡ್ಡು ಸ್ವಲ್ಪ ಹಾಕಿದ್ದೀನಿ. ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಲ್ಲ ಅಷ್ಟು ದುಡ್ಡು ಅಂತಂದರೆ ಮಿಷನ್ ಬೇರೆ ಹಾಕಿದ್ದೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ನನ್ನ ಕಡೆ ಜಾಸ್ತಿ ಇರಲಿಲ್ಲ. ಇವಾಗ ನಂಗೆ ಕಲೀಲಿಕ್ಕೆ ಸ್ವಲ್ಪ ಪ್ರಾಡಕ್ಟ್ ತೊಗೊಲಿಕ್ಕೆ ಇದ್ದು ಉಳಿದಿದ್ದೆಲ್ಲ ಅವರೇ ಕೊಟ್ಟಾರೆ ನಂಗೆ ದುಡ್ಡು. ಯಾಕಂತಂದರೆ ಇವಾಗ ಅವ್ರು ಕೊಟ್ಟರು ಕೂಡ ನಾನು ಅವ್ರಿಗೆ ಕೊಡ್ತೀನಿ. ಯಾಕಂತಂದರೆ ನಾ ಮಾಡಿ ಕೆಲಸ ಮತ್ತು ಅವ್ರಿಗೆ ದುಡ್ಡು ಮತ್ತು ಅವ್ರಿಗೆ ಕೊಡ್ತೀನಿ ನಾನು. ಯಾಕಂತಂದರೆ ಅವರು ಹಾಕಿರ್ತಾರಲ್ವ ಅದಕ್ಕೆ. ಸೊ ಈ ರೀತಿ ಇರುತ್ತೆ. ಒಬ್ಬರು ಅಂದರೆ ಇವಾಗ ಸ್ಟಿಚಿಂಗ್ ಮಾಡ್ತಾನೆ ನಾನು ಏನು ಸ್ವಲ್ಪ ದುಡ್ಡನ್ನು ಬೇರೆ ಕಡೆ ಇಡ್ತಾ ಇದ್ದೆ ನಾನು. ಆ ಸ್ವಲ್ಪ ಸೇವಿಂಗ್ದಲ್ಲಿ ಇದು ಚೇರ್ ತರಿಸೋದು ಮತ್ತೊಂದು ಏನೈತಿಲ್ಲ, ಒಮ್ಮೆ ಪ್ರಾಡಕ್ಟ್ ತರಿಸಿದ್ರೆ ಒಮ್ಮೆ 50,000 ರೂಪಾಯಿದು ಹಿಂಗೆ ತರಿಸಿದ್ದೀನಿ ನಾನು. 50,000 30,000 40,000 ಹಿಂಗೆ ತರಿಸಿದ್ದೀನಿ. ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ಎಷ್ಟು ಬಿದ್ದಾವ ಏನು ಅಂತೇಳಿ ಎಲ್ಲನೂ. ಇದು ಚೇರ್ ನೋಡಿರಿ, ಇದು ಐಕಾನಿಕ್ ಇದೆ. ಐಕಾನಿಕ ತರಿಸಿದ್ದೀನಿ. ಎಲ್ಲನೂ ಸ್ವಲ್ಪ ಚಲೋನ ತೊಗೊಳ್ರಿ ಅಂತ ನಾನು ಎಲ್ಲ ಚೆನ್ನಾಗಿರೋದು ತೊಗೊಳ್ಳಿ ನಾನು ಚೆನ್ನಾಗಿರೋದಂತ ತೊಗೊಂಡಿನಿ. ಎಲ್ಲ ಪ್ರಾಡಕ್ಟು ಬಂದಾವ ಈ ರೀತಿ ನೋಡಿರಿ. ಇವೆಲ್ಲ ಬಾಂಬೆದಿಂದ ಬಂದಾವ. ಸೊ ಒಂದಷ್ಟು ಬೆಂಗಳೂರು ಈ ರೀತಿ ತರಿಸಿದ್ದೀನಿ. ಹೀಗಿರುತ್ತೆ ನೋಡಿರಿ ನಮ್ದು. ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಯಾಕಂದ್ರೆ ನಂಗೆ ಬೇಕಂತ ಇಷ್ಟಪಟ್ಟು ನಾನು ಮಾಡ್ತಾ ಇರೋದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇವನ್ನೆಲ್ಲನೂ ಸ್ವಲ್ಪ ಸೆಟ್ ಮಾಡಿ ಇಡಬೇಕು. ಸೊ ಏನೋ ಒಂದು ನಾವು ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ. ಅದಕ್ಕೆ ನಾನು ಬೆಸ್ಟ್ ಅನ್ನೋದು ನಿಮಗೆ ಸ್ಟಿಚಿಂಗ್ ಅನ್ನೋದು ತುಂಬಾ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಸ್ಟಿಚಿಂಗ್ ತುಂಬಾ ಬೆಸ್ಟು. ಸೊ ಅದ್ರೊಳಗೆ ನೋಡಿರಿ, ನಾನು ಅಷ್ಟು ದುಡ್ಡು ಒಮ್ಮೆ ಇದಕ್ಕೆ ಹಾಕಂದ್ರೆ ನಂಗೆ ಹಾಕಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಕೆಲಸ ಮಾಡ್ತೀನಿ, ಅದ್ರೊಳಗೆ ಸ್ವಲ್ಪ ದುಡ್ಡು ಅದಾವ. ನಾನು ಏನು ದುಡ್ಡು ಗಳಿಸ್ತಿದ್ದೀನಲ್ಲ, ಅದ್ರೊಳಗೆ ಏನು ಉಳಿಸ್ಕೊತ ಬಂದಿದ್ದೀನಲ್ಲ, ಅದ್ರೊಳಗೆ ಸ್ವಲ್ಪ ಪ್ರಾಡಕ್ಟ್ ದುಡ್ಡು ಇದು ಮಾಡ್ಕೊತ ಹೊಂಟಿದ್ದೀನಿ. ಯಾಕಂತಂದ್ರೆ ಎಲ್ಲ ಏನು ಇಲ್ಲಪ್ಪ ಅಂತಂದ್ರೆ ಸಡನ್ಲಿ ಆಗಿ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗುತ್ತೆ ನನಗೆ. ಯಾಕಂತಂದರೆ ಏನೂ ಇಲ್ಲ, ನಮ್ಮ ಮನೆಯವ್ರಿಗೆ ಅಷ್ಟೇ ದುಡ್ಡು ನೀವೇ ಹಾಕ್ರಿ ಅಂತಂದ್ರೆ ಇದು ಲಾಸ್ ಆಗುತ್ತಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವಾಗಲೂ ನಾವು ಏನೋ ಒಂದು ಮಾಡಿದರೂ ಕೂಡ ಒಂದ್ರ ಜೊತೆ ಒಂದು ಬಿಸ್ನೆಸ್ ಇತ್ತಂದರೆ ನಾವು ಏನೋ ಆರಾಮ್ಸೆ ದಾಟ್ಕೋಬೋದು. ಇಲ್ಲ ಅಂತಂದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಈ ಥರ ಎಲ್ಲ ಪ್ರಾಡಕ್ಟ್ ತರಿಸಿದ್ದೀನಿ, ಎಲ್ಲನೂ ಬಂದವ. ಅದು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಅಂದರೆ ಎಲ್ಲ ಬಂದಾವ. ಇನ್ನೂ ಸ್ವಲ್ಪ ತರಿಸಿದ್ರೆ ಆಯಿತು ನಂದು. ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ. ಏನೋ ನಾವು ಮಾಡಿದರೂ ಕೂಡ ತುಂಬ ಕಷ್ಟ ಇರ್ತೈತಿ. ಅದು ಕಷ್ಟ ಆಯ್ತಂತೇಳಿ ಬಿಡ್ಲಿಕ್ಕೆ ಹೋಗಬಾರ್ದು. ಯಾವುದೋ ಒಂದು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತಂದ್ರೆ ಪೂರ್ಣವಾಗಿ ಮಾಡಬೇಕು. ಹೀಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರತಿ ಸಲ. ಇವು ಹೇರ್ ಕ್ಲಿಪ್ ನೋಡಿರಿ, ಹೇರ್ ಇದು ಮಾಡ್ಬೇಕಾದ್ರೆ ನಮಗೆ ಬೇಕಾಗತ್ತೆ. ಇವು ಐಕಾನಿಕ್ ಎಲ್ಲನೂ ಪ್ರಾಡಕ್ಟೆಲ್ಲ ಇದ್ರದ್ದು ತರಿಸಿದ್ದೀನಿ. ಹಾಗೆ ಹೀಗಾಗಿ ನನಗೆ ತುಂಬ ದುಡ್ಡು ಬೇಕಾಗತ್ತೆ. ಏನಿಲ್ಲಂದ್ರೂ ಒಂದು 5 ಲಕ್ಷದ ಮಟ್ಟ ಇನ್ವೆಸ್ಟ್ಮೆಂಟ್ ಅಂದರೆ ಇವಾಗ ಮಾಡಲೇಬೇಕು, ಅಷ್ಟು ಬಂದಿದೆ. ಎಲ್ಲನೂ ಹೇಳ್ಕೊಡ್ತೀನಿ, ಯಾವ ಥರ ಕಲೀಲಿಕ್ಕೆ ಎಷ್ಟು ಬಂತು, ಪ್ರಾಡಕ್ಟದು ಎಷ್ಟು ಬಂತು, ಇವು ಎಲ್ಲ ಐಕಾನಿಕ ತರಿಸಿದ್ದೀನಿ ನೋಡಿ. ಈ ರೀತಿ ಇರುತ್ತೆ ಫ್ರೆಂಡ್ಸ. ಎಲ್ಲನೂ ನಾನು ತುಟ್ಟಿ ತರಿಸಿದ್ದೀನಿ. ಹಾಗೆ ಒಮ್ಮೆ ನಾವು ಯಾಕಂದರೆ ಪದೇ ತರಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಚಲೋ ಪ್ರಾಡಕ್ಟನ್ನು ಹಾಕಿಬಿಟ್ಟಿದ್ದೀನಿ. ನಾವು ಏನೋ ಮಾಡ್ತಾಯಿದ್ದೀವಿ ಅಂತಂದರೆ ಕಸ್ಟಮರಿಗೂ ಇಷ್ಟ ಆಗಬೇಕು. ಅದಕ್ಕೆ ನಾನು ಈ ರೀತಿ ಎಲ್ಲನೂ ಮಾಡ್ತಾ ಇರೋದು. ಸ್ಟಿಚಿಂಗ್ ಒಳಗೆ ಮತ್ತು ಬಹಳಷ್ಟು ಲಾಭ ಇದೆ. ಏನಿಲ್ಲ ಅಂದ್ರೂ ಒಂದು ದಿವ್ಸಕ್ಕೆ ಆರಾಮ್ಸೆ 1,000 ರೂಪಾಯಿ ದುಡಿಬೋದು. ಬಟ್ ಒಬ್ಬರು ಆಗುತ್ತೆ, ಒಬ್ಬರು ಆಗೋದಿಲ್ಲ. ಯಾಕಂದ್ರೆ ಇಡೀ ದಿವ್ಸ ಕೆಲಸ ಮಾಡಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಏನಿಲ್ಲ ಅಂದ್ರೆ ಒಂದು 300-400 ರೂಪಾಯಿ ಆರಾಮ್ಸೆ ದುಡಿಬೋದು ನೀವು. ವಾರಕ್ಕೆ ಎಷ್ಟಾಗತ್ತೆ, ತಿಂಗಳಿಗೆ ಎಷ್ಟಾಗತ್ತೆ, ನಿಮ್ಮ ಮನೆ ಖರ್ಚಿಗೆ ತೆಗೆದು ಒಂದಷ್ಟು ದುಡ್ಡು ಬೇರೆ ಸಪ್ರೇಟಾಗಿ ಇಡಿ. ಮತ್ತು ನೀವು ಏನಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಅದಕ್ಕೆ ನಿಮಗೆ ದುಡ್ಡು ಹೆಲ್ಪ್ ಆಗುತ್ತೆ. ಆವಾಗ ನೀವು ಇದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಹೀಗೆ ಮಾಡ್ಕೊಳ್ತಾ ಬಂದಿದ್ದೀನಿ. ಹಾಗೆ ನಿಮಗೂ ಅದೇ ಥರ ಹೇಳ್ತಾ ಇದ್ದೀನಿ ನಾನು. ಸ್ಟಿಮ್ಮರ್ ಇವನ್ನೆಲ್ಲನೂ ತರಿಸಿದ್ದೀನಿ ನೋಡಿರಿ. ಈ ರೀತಿ ಎಲ್ಲನೂ ಬಂದವ. ಈ ಎಲ್ಲನೂ ರೆಡಿ ಮಾಡಿ ಇವನ್ನೆಲ್ಲನೂ ಇಡಬೇಕು. ಸೊ ಇದನ್ನು ನಿಭಾಯಿಸ್ಕೋತ ಸ್ಟಿಚಿಂಗು ನಾನು ಬಿಟ್ಟಿಲ್ಲ, ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ, ಕಸ್ಟಮರಿಗೂ ಕೊಡ್ತಾಯಿದ್ದೀನಿ. ಇದನ್ನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಏನಿಲ್ಲ ಅಂದರೂ 6 ಅಥವಾ 7 ಬ್ಲೌಸ್ ಹಿಂಗೆ ಹೊಲಿತಾ ಇದೆ, ಎಲ್ಲ ಕೆಲಸ ಮಾಡ್ಕೊಂಡು ವರ್ಕ್ ಮಾಡಿಕೊಂಡು. ಇವಾಗ ಡೈಲಿ 4 ಹೊಲಿತಾ ಇದ್ದೀನಿ ನೋಡಿರಿ. ಇದನ್ನು ಮಾಡ್ಕೊತಾನೆ 4 ಹೊಲಿತಾ ಇದ್ದೀನಿ. ಬೆಳಗ್ಗೆ 2, ಸಾಯಂಕಾಲ 2, ಮಧ್ಯಾಹ್ನ ಇದು ಪಾರ್ಲರ್. ಈ ರೀತಿ ನಡೆಸ್ಕೊತ ಹೊಂಟಿದ್ದೀನಿ. ಸೊ ಈ ರೀತಿ ಇರುತ್ತೆ ಜರ್ನಿ. ಸೊ ಈ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಹಾಗೆ ಪ್ರಾಡಕ್ಟ್ ಆಯಿತು, ಇಷ್ಟೆಲ್ಲ ಪ್ರಾಡಕ್ಟ್ ಎಲ್ಲ ಬಂದು ಪ್ರಾಡಕ್ಟ್ದು ನಿಮ್ಗೆ ತೋರಿಸಿದೆ ನೋಡಿ. ಇನ್ನೂ ಪ್ರಾಡಕ್ಟ್ ಅದಾವ. ಹಾಗೆ ಈ ಕಡೆ ಬಂದು ಆಚೆ ಕಡೆ ಎಲ್ಲ ಸೆಟ್ ಮಾಡಿದೆ. ಈ ಸೈಡ್ ಬಂದು ಮತ್ತೆ ಏನು ಮಾಡಿದೆಪ್ಪ ಅಂತಂದ್ರೆ ಇವಾಗ
ಕುಚ್ಚು ಕಟ್ಟೋದಿತ್ತು ನೋಡಿರಿ, ಕುಚ್ಚು ಕಟ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಮತ್ತು ಬಿಟ್ಟು ಅದು ಕೆಲಸ ಮಾಡ್ತಾಯಿದ್ದೆ. ಯಾಕೋ ಇದು ಸ್ವಲ್ಪ ಸುಸ್ತು ಅನ್ಸಾಕತ್ತಿ, ಇದನ್ನು ಬಿಟ್ಟು ಹೋಗಿ ಅದನ್ನು ಕೆಲಸ ಮಾಡಿದೆ. ಈ ರೀತಿ ಇರತೈತಿ, ಒನ್ ಬೈ ಒನ್ ಎಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಅದು ಬೇಸರ ಆದರೆ ಇದು ಬೇಸರ ಆದ್ರೆ ಅದು, ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಯಾವ ರೀತಿ ನಾನು ಎಲ್ಲನೂ ಮಾಡ್ಕೊತ ಹೊಂಟಿದ್ದೀನಿ, ಫುಲ್ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಬಟ್ ಅಡುಗೆ ಮಾಡ್ಕೊತ, ಮನೆ ಕೆಲಸ ಮಾಡ್ಕೊತ, ಸ್ಟಿಚಿಂಗ್ ಆಯಿತು, ಹಾಗೆ ಇದು ಆಯಿತು, ಎಲ್ಲನೂ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗನೆ. ನಿಮಗೂ ಏನೋ ನೀವು ಕೆಲಸ ಮಾಡಲಿಕ್ಕೆ ತುಂಬಾ ಇದಾಗ್ಬೋದು. ಯಾಕಂದರೆ ನನ್ನ ವಿಡಿಯೋ ನೋಡಿಬಿಟ್ಟು ನಾವು ಎದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇರ್ತೀರಿ. ಅದಕ್ಕೆ ಕಸ್ಟಮರು ಇವೆಲ್ಲನೂ ಇವಾಗ ಬಟ್ಟೆ ಏನು ಹಾಕಿದ್ನೆಲ್ಲ ಎಲ್ಲನೂ ಓದ್ದಾರ. ಪಿಂಕ್ ಡ್ರೆಸ್ ಅವ್ರು ಎಷ್ಟು ಹೇಳಿದ್ರು ಇನ್ನೂ ಬರ್ತಾ ಇಲ್ಲ. ಇವು ಕ್ರೀಮ್ ಲೆಹಂಗಾ ಅದೇನು ಸ್ಟಿಚ್ ಮಾಡಿದಾನಲ್ಲ ಅವ್ರು ಬಂದು ಹೋದರು, ನಿನ್ನೆ ಅಷ್ಟೇ ಬಂದು ಹೋದರು. ನಾನು ಇವತ್ತು ವಿಡಿಯೋ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ಮೊನ್ನೆ ವಿಡಿಯೋ ಮಾಡಿಟ್ಟಿದ್ದೆ, ಆಗಲೇ ಇಲ್ಲ. ಅದಕ್ಕೆ ಎಲ್ಲನೂ ಬಟ್ಟೆ, ಒಂದಷ್ಟು ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡಿದ್ದು ಕೊಟ್ಟಿದ್ದೀನಿ. ಹಾಗೆ ಒಂದಷ್ಟು ಬಟ್ಟೆಗಳು ಉಳಿದವ, ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದಷ್ಟು ಎಲ್ಲನೂ ವಿಡಿಯೋಗಳು ಶೇರ್ ಮಾಡ್ಕೋಬೇಕಂತ ಸ್ವಲ್ಪ ಎಲ್ಲ ವಿಡಿಯೋಗಳು ಮಾಡ್ಕೊಳ್ತಾ ಇದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಯಾವುದು ಅಷ್ಟು ಸರಿಯಾಗಿ ಕರೆಕ್ಟಾಗಿ ಟೈಮ್ ಇನ್ನೂ ಸೆಟ್ ಆಗ್ತಾಯಿಲ್ಲ. ಯಾಕಂದರೆ 2 ಸೈಡ್ ಮೇಂಟೈನ್ ಮಾಡೋದ್ರಿಂದ ಅಷ್ಟಿನ್ನೂ ಅಡ್ಜಸ್ಟ್ ಆಗ್ತಾಯಿಲ್ಲ. ಸ್ವಲ್ಪ ಅಡ್ಜಸ್ಟ್ ಆಯ್ತಪ್ಪ ಅಂದರೆ ಟೈಮ್ ನಾವು ಇದನ್ನು ಮಾಡ್ಬೋದು. ಸೊ ಈ ಥರ ಜರ್ನಿ ಒಳಗೆ 20 ವರ್ಷ ಜರ್ನಿ ಒಳಗೆ ಏನಪ್ಪ ಅಂದ್ರೆ ನನ್ನ ಸ್ಟಿಚಿಂಗ್ ಅನ್ನೋದು ಆಯ್ಕೆ ತುಂಬಾ ಇಷ್ಟ ಆದ ಕೆಲಸ. ಹಾಗೆ ಏನೇ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಹಾಗೆ ಈ ಥರ ತುಂಬಾ ಇಷ್ಟಪಟ್ಟು ಮಾಡಿ ಕೆಲಸ ತುಂಬಾ ನಿಮ್ಮ ಕೈ ಹಿಡಿಯುತ್ತೆ ಇದು. ಹಾಗೆ ಏನೈತೆಲ್ಲ ಕಸ್ಟಮರ್ ಒಬ್ಬರು ಕಿರಿಕಿರಿ ಬಂದರೆ ನಾವು ಸಂಭಾಳಿಸ್ಕೋಬೇಕು. ಯಾಕಂದ್ರೆ ಒಬ್ಬರು ಇರ್ತಾರೆ, ಪ್ರತಿಯೊಬ್ಬರು ಹಾಗೆ ಇರಂದ್ರೆ ಇರೋಕ್ಕಾಗಲ್ಲ. ಬೇರೆ ಜನ ಇರ್ತಾರೆ. ಎಲ್ಲನೂ ಸಂಭಾಳಿಸಿ ಎಲ್ಲನೂ ಮಾಡಿ ಹಚ್ಕೊಡ್ಬೇಕಾಗತ್ತೆ. ಇಷ್ಟು ಕಾಲ್ಗಳು, ಕಸ್ಟಮರ್ ಕಾಲ್ಗಳು ಬರ್ತಾಯಿದ್ವಿ, ಹಂಗೆ ಒಬ್ಬರ ಮೇಲೆ ಅವ್ರಿಗೂ ಇದು ಮಾಡ್ತಾಯಿದ್ದೆ ನೋಡಿರಿ. ಈ ರೀತಿ ಇರುತ್ತೆ. ಇವಾಗ ಡಿಸೈನ್ ಬಿಡಂದ್ರೆ ಡಿಸೈನ್ ಬಿಟ್ಕೊಳ್ತಾ ಇರ್ತೀನಿ. ನಾನು ಏನಿದ್ರೂ ಕೆಲಸ ಮಾಡ್ಕೊಳ್ತಾನೆ ಮತ್ತು ಕಸ್ಟಮರ್ಗೂ ಅಟೆಂಡ್ ಮಾಡ್ಕೊಳ್ತಾನೆ ಇರ್ತೀನಿ. ಹೀಗೆ ಇರುತ್ತೆ ಫ್ರೆಂಡ್ಸ. ಸುಸ್ತಾಗ್ತಾ ಇರ್ತೈತಿ. ಸೊ ಏನು ಮಾಡೋಕ್ಕಲ್ಲ. ಯಾಕಂದರೆ ನಾವು ಇಷ್ಟಪಟ್ಟು ಮಾಡ್ತಾ ಇರೋದು. ಇಷ್ಟಪಟ್ಟು ಮಾಡಿದ್ರೆ ಏನು ಕಷ್ಟ ಅಂತ ಅನಿಸೋದಿಲ್ಲ. ನೀವು ಇದೇ ರೀತಿ ಪ್ರಾರಂಭ ಮಾಡಿ. ಸ್ಟಿಚಿಂಗ್ ಅನ್ನೋದು ತುಂಬಾ ಉದ್ಯೋಗ, ತುಂಬಾ ನಿಮಗೆ ಅಷ್ಟು ತ್ರಾಸ ಕೊಡೋದಿಲ್ಲ ಇದು. ಬೇಬಿ ಕುಚ್ಚು ಕಟ್ಟೋದಾಯಿತು, ಒಂದು ಪಿಕೋ ಪಾಲ ಆಯಿತು, ಒಂದು ಫ್ರಾಕ್ ಆಯಿತು, ಏನೋ ಒಂದು ಡಿಸೈನ್ ಆಯಿತು, ಏನೋ ನೀವು ಮಾಡಿದ್ರೂ ಮನಸ್ಸು ಕೊಟ್ಟು ಮಾಡಿ ಏನೋ ಒಂದು ಕೆಲಸ ಅಂತಂದ್ರೆ ತುಂಬಾ ನಿಮಗೆ ಲಾಭವನ್ನು ಕೊಡುತ್ತೆ. ಇಲ್ಲ ಅಂತಂದ್ರೆ ಅದು ನಮಗೆ ನಷ್ಟನ ಅನಿಸುತ್ತೆ. ಸೊ ಕೆಲಸ ಮಾಡಿ ಪ್ರತಿಯೊಬ್ಬರು, ನಾನು ಹೇಳ್ತಾ ಇರೋದು, ಮನೆ ಕೆಲಸ ಮಾಡ್ಕೊಂಡು ಒಂದು ಬೇಬಿ ಕುಚ್ಚು ಕಟ್ಟಿದರೂ ಕೂಡ ಎಷ್ಟೋ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ಕಸ್ಟಮರಿಗೆ ಕೊಟ್ಟಿದ್ರೆ ಎಲ್ಲನೂ ನಮ್ಮ ಕಡೆ ಇವಾಗ ಸರ್ವಿಸ್ ಇದೆ ಅಂತಂತಂದ್ರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಇವಾಗ ಕಸ್ಟಮರ್. ಈ ರೀತಿ ಎಲ್ಲನೂ ನಿಮ್ಮ ಕಡೆ ಸಿಗುತ್ತಲ್ಲ ಅಂತೇಳಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.